ಈಗ ಬಂದ್ರ ನಾನು ಹಾಗ್ಲಿಂದವ ಬತ್ತರ ಬತ್ತರ ಅಂತ ಕಾಯ್ಕ ಕೂತೀನಿ. ನೀವು ನೋಡ್ರಿ ಈಗ ಬತ್ತ ಕೂತಿದ್ದೀರಲ್ಲ, ತಾಳಿ ಆರತಿ ಮಾಡ್ಕೊಬಿಡ್ತೀನಿ. ಆರತಿ ಮಾಡ್ಬಿಟ್ಟು ನೀರಿಗೆ ಇದ್ಬಿಟ್ಟು ರತ್ನಿಗೆ ಆಮೇಲೆ ನೀವೆಲ್ಲ ಉಯ್ಕೊಳಕಾಯ್ತದೆ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ರತ್ನಿ ಹೆಂಗಿದ್ದಿ? ಚೆನ್ನಾಗಿದ್ದೀನಿ ಕಣತೆ. ಮಗ ಮಲಗದೆ ಕಂತ ತಕೋ, ನೀರಿಗೆ ಉಯ್ಕೊಂಡು ಬಾ, ಹಾಲು ಕುಡ್ಸುವಂತೆ. ತಡ ಆರತಿ ಮಾಡ್ಬಿಡ್ತೀನಿ. ಎತ್ತಗೋದವನು ಕುಳ್ಳ ಎಲ್ಲ ಎಲ್ಲಿಗೋದ್ರು? ಅದೇ ದನ ಮೇಯ್ಸಕ್ ಹೋಗವ್ರೆ. ಕುಳ್ಳನುವೆ ನಿಮ್ಮ ಮಗನುವೆ. ಬೀಗ್ರೆ ಚೆನ್ನಾಗಿದ್ದೀರಾ? ಅಯ್ಯೋ ನೋಡಿ ನಾವ್ ಹಿಂಗಿವಿ, ಏನ್ ಚಂದ ಆಸ್ಪತ್ರೆಯಿಂದ ಬಂದ್ಬಿಟ್ಟು. ಅಯ್ಯೋ ಬುಡಿಯತ್ತಾಗಿ ಏನೋ ಒಂದು ದೊಡ್ಡ ಕಂಟಕ ಕಳೀತಲ್ಲ, ಅದೇಯ ಖುಷಿ ಕತೆ. ಒಂದು ದೊಡ್ಡ ಕಂಟಕ ಕಳೀತು, ಇನ್ನೇನು ಮಾಡೋಕ್ಕಾಗಿಲ್ಲ. ಶಿವ ನಮ್ಮಪ್ಪನ ಒಂದು ಕಷ್ಟದಿಂದ ಪಾರ್ ಮಾಡ್ದ. ಅದನ್ನೇ ಬೇರ್ಕತ್ತಿದ್ದೆ ದೇವ್ರನ್ನ, ಹೆಂಗಾರು ಮಾಡಿ ಖುಷಿಯ ಕಾಪಾಡಪ್ಪ ಅಂತ ಹೆಂಗೋ ಕಾಪಾಡ್ದ. ತಾಳಿ ಬಾಂತಿಯ ಹಂಗೆ ಆಚೆ ಇಸ್ಕೊಬಿಡ್ದು ಆರ್ತಿ ತೆಗೆದು ಒಳಗೆ ಕಳಿಸ್ಬಿಟ್ಟು ನೀರ್ಗಿರು ಇಕ್ಕಳ್ಳಿ. ಅಚ್ಚುಕಟ್ಟಾಗ ಆರತಿ ಮಾಡು, ಕಣ್ಗೆ ನಾಶ ಎಲ್ಲ ಆಗಿರ್ತದೆ. ಅಚ್ಚುಕಟ್ಟಾಗ ಮಾಡು. ಸರಿ ಕಂತ ಕಳಿ ಮಾಡ್ತೀನಿ. ಮತ್ತೆ ಬಟ್ಟೆ ಇಲ್ಲ, ಬಟ್ಟೆ ಬೇಕು. ಎಷ್ಟೋ ಜಗ್ಲಿ ಮೇಲೆ ಮಡ್ಗಿನಿ ನೋಡು. ಸರಿ ಕಂತ ಕಳಿ. ನಾನೆಲ್ಲ ಮರ್ತ್ಕಿತ್ಕ ಬಂದ್ಬಿಟ್ರೆ ಏನೋ ಕಣ್ಣಲ್ಲ ಅನ್ಬಿಟ್ಟು ಹಂಗೆ ಕೇಳಿದೆ. ಸರಿ ಸಾಕು ಬಿಡು, ಅದು ಎಷ್ಟು ಮಾಡಿ ಇಳಿ ತೆಗ್ದ್ಬಿಟ್ಟು ನೀರು ತಗೊಂಡು ಚೆಲ್ಲಿ ಹೋಗು. ಆರ್ತಿ ನೀರ. ಸರಿ ಕಂತ ಕಳಿ ಹೋಯ್ತೀನಿ. ಅಮ್ಮ ಮಗಿನಾರು ಕರ್ಕ ಬಂದಿದ್ರೆ ಹುಸಿ ಮಗಿನ ನೋಡ್ಕೊಳ್ಳಿವ್ನಿ. ಎದಳಿಸ್ಬಿಟ್ಟು ಕರ್ಕ ಬಂದಿರ ಆಯ್ತಿತ್ತು ಕಣಮ್ಮ. ರತ್ನಿ ಮಗ ಮನಿ ಕಳ್ಳಿ ನೀರ್ಗಿರು ಇಕ್ಕೊಂಡ್ ಬಾ, ಆಮೇಲೆ ಎದ್ದಿ ಆಟ್ಕಿಟ್ ಆಡ್ಸ್ಕೊಂಡಿರುವಂತೆ. ಈಗಲೇ ಯೋಚನೆ ಮಾಡ್ಬಿಟ್ಟಿಯಾ ಮನ್ಗದೆ ಮಗ? ಹಂಗಲ್ಲ ಕಣವ, ಮುಗಿನ ನೋಡಿ ಒಸಿ ದಿವಸ ಆಯ್ತಾ ಮುಗಿನ ಮಕ್ಕ ನೋಡಿ ಅದಕ್ಕೆ. ಸರಿ ಕತೆ. ಸರಿ ಕತ್ ಬಿಡು. ಕರ್ಕ ಬತ್ತಾಳಂತೆ ಮುಗಿನ, ಏನು ಮುಗಿನ ನೋಡಿಲ್ಲ ಅಂತಿದ್ದಿ. ಹೋಗು ಮುಗಿನ ನೋಡ್ಕೊಂಡು ಹಂಗೆ ನೀರು ಇಕ್ಕೋ ಹೋಗು. ಹಂಗೆ ಮುಗಿನ ನೋಡ್ಕೊಂಡು ನೀರ್ಗಿರು ಇಕ್ಕೋ. ಅಲ್ಲೇ ಗಂಟ ಮಗ ಮನಿ ಕಳ್ಳಿ. ಆಮೇಲೆ ಹಾಲು ಕುಡಿಸ್ಕೋ. ಅಚ್ಚುಕಟ್ಟಾಗಿ ಅಡುಗೆ ಮಾಡಕ್ಕೆ ಹೇಳಿವ್ನಿ. ಊಟ ಮಾಡ್ಕೊಂಡು ಡಾಕ್ಟ್ರ್ ಕೊಟ್ಟಾರಲ್ಲ ಮಾತಾಗಿದ್ರೆ ಕುಡ್ಕೊಂಡು ಅಚ್ಚುಕಟ್ಟಾಗಿ ಬೆಚ್ಚು ಮನಿಕೋ. ಆಮೇಲೆ ಅದು ಇದು ಅನ್ಕೊಂಡು ಕುತ್ಕೋಬೇಡ. ಸರಿ ಕಣಮ್ಮ. ಅತ್ತೆ ಏನ್ ಲಕ್ಷ್ಮಿ? ಅದೇ ರತ್ನಿ ನೀರು ಇಕ್ಕೊಳ್ಳೋ ನಿಮ್ಗೆಲ್ಲ ಟೀ ಕಾಯಿಸ್ಕೊಡಲ್ಲ? ಏ ಬೇಡಕತ್ ಬಿಡಿ, ಒಮ್ಮೆಗೆ ನೀರ್ಗಿರು ಇಕ್ಕೊಂಡು ಆಮೇಲೆ ಬರ್ತೀವಿ. ಈಗ ಒಂದ್ಸಲಿ ಟೀ ಅದು ಇದು ಅಂತ ಮಡಿಕ ಕುತ್ಕೊಂಡಿರ ಸುಮ್ಮನೆ ನಿಮ್ಗೂ ಒಂದ್ಸಲಿ ಕೆಲಸ ಬೇಡಕತ್ತೆ. ಒಮ್ಮೆಗೆ ನೀರ್ಗಿರು ಇಕ್ಕೊಂಡ್ಮೇಲೆ ಕಾಯಿಸಿವ್ರಂತೆ. ಸರಿ ಕತ್ ಬಿಡು ಲಕ್ಷ್ಮಿ, ಒಮ್ಮೆಗೆ ಆಮೇಲೆ ನೀರೆಲ್ಲ ಹುಯ್ಕೊಂಡ್ಮೇಲೆ ಕಾಯಿಸುವಂತೆ ಟೀಗಿಯ. ಈಗೇನು ಬೇಡ, ಮೊದಲು ಕರ್ಕೊಂಡೋಗು ರತ್ನಿ. ಕರ್ಕೊಂಡೋಗ್ಬಿಟ್ಟು ನೀರು ಕೊಡು ಇದ್ಬಿಟ್ಟು ಹೋಗು. ಪಾರತಿಗೆ ಹೇಳಿನಿ ಕಣತ್ತೆ, ನೀರು ತೊಡಾಕ್ಬಿಟ್ಟು ಬಟ್ಟೆ ಹುಡುಕ್ ಮಡುಗು ರತ್ನಿಗೆ ಅಂತವ. ಬಟ್ಟೆ ಹುಡ್ತಿದ್ದಾಳೇನೋ. ಪಾರತಿನೂ ಇಲ್ಲೇ ಇದ್ದಾಳ. ಅದೇ ಮುಗಿಗೆ ನೋಡ್ಕೊಳಕ್ಕೆ ಯಾರು ಇಲ್ದಂಗೆ ಆಯ್ತಾರಲ್ಲ. ನಾನು ನೀರ್ಗಿರು ಬಂದ್ರೆ ಕೆಲಸ ಕೆಲಸ ಮಾಡ್ತಾ ನಿಂತ್ಕೊತೀನಿ. ಆಮೇಲೆ ಅದು ಏನಾದ್ರು ಮಾಡ್ತಾ ಇರ್ತೀನಲ್ಲ ಅದಕ್ಕೆಯ. ತಾರ ಇಲ್ಲೋದ್ಲು? ತಾರ ರೋಗನ್ಗೂ ಸರಿಲ್ಲ ಅಂದ್ಬಿಟ್ಟು ಊರ್ಗೆ ಹೋಗೋಳೆ. ಏನೋ ರೋಗನ್ಗೂ ಸರಿಲ್ಲ? ಏನು ಸರಿಲ್ವಂತೆ? ಅದು ಏನೋ ಕಾಣೆ ಕಣವ, ಜರ ಸಡೆ ಊನ್ಗೂ ಸರಿಲ್ಲ ಕಣತ್ತೆ, ಹೋಗಿದ್ ಬರ್ತೀನಿ ಅಂದ್ಬಿಟ್ಟು ಹೋದ್ಲು. ಅದಕ್ಕೆ ಪಾರತಿ ನಾನೇ ಇವನ್ನೆಲ್ಲ ನೋಡ್ಕೊತೀನಿ ಬಿಡು ಮುಗಿವೆ, ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟು ಅವಳು ಉಳ್ಕೊಂಡವಳೆ. ಅವಳು ಕೆಲಸ ಪಾರತಿಗುವೆ. ಮುಗಿ ನೋಡ್ಕೊಳಕ್ಕೆ ಯಾರು ಇಲ್ವಲ್ಲ, ಕುಳ್ಳನುವೆ ನೋಡ್ಕೊತಿದ್ದ. ಆಮೇಲೆ ಸುಬ್ಬತ್ತೆ ಅವರು ನೋಡ್ಕೊತಿದ್ರು. ಕುಳ್ಳ ನಾನೇ ಹೊಲ್ಕೋಗಪ್ಪ, ಅಲ್ಲಿ ದನಗಿನ ಏನು ಮೇಯಿಸಿಲ್ಲ, ಸುಮ್ಮನೆ ಎಲ್ಲಿ ಗಂಟ ಹಿಂಗೆ ನಿಂತ್ಕೊಂಡು ಅಂತ ಅವನು ಕಳಿಸ್ದೆ. ಸುಬ್ಬತ್ತೆ ಅಡುಗೆ ಮಾಡ್ಕೊಡ್ಬೇಕಲ್ಲ ಮಾಲನ್ಗೆ, ಅದಕ್ಕೆ ಸುಬ್ಬತ್ತೆ ಅಡುಗೆ ಮಾಡ್ಕೊತ ನಿಂತ್ಕೊತು. ಅವರೇ ನೋಡ್ಕೊಳ್ಳೋರು ಅಡುಗೆಗೆಲ್ಲ ಮಾಡ್ಕೊಟ್ಬಿಟ್ಟು. ಆದ್ರೆ ಇಟ್ಲು ಮಕ್ಕಳು ನಿಭಾಯಿಸೋಕ್ಕೆ ಬೇಕಲ್ಲ, ಅದಕ್ಕೆ ಪಾರತಿ ಇರ್ಸ್ಕೊಂಡು ಬತ್ತಾಳ ತಾಳು. ಬೈಲಿ ಮತ್ತೆ ನೀರು ಕೊಟ್ಬಿಡ್ತೀವಿ. ಹೋಗ್ರತ್ನಿ ಹೋಗು, ನೀರು ಇಸ್ಕೋಗು. ಸರಿ ತಾಳೆ ಬರ್ತೀನಿ. ಅಲ್ಲೇ ನಿಮ್ಮ ಮಗ ಬರ್ನೇ ಇಲ್ವಲ್ಲತ್ತೆ? ಅಮ್ಮ ಬರ್ನೇ ಇಲ್ವಲ್ಲ ಅವರು? ನಿಮ್ಮ ಮಗ ಆಗಲೇ ಬರ್ತೀನಿ ಅಂತಂದವರು, ಬಸ್ ಸ್ಟ್ಯಾಂಡ್ ತವೇ ಬರ್ತೀನಿ ನಡಿ ಅಂತಂದವ್ರು. ಏನೋ ಅಲ್ಲೇ ಮಾರ್ಕೆಟಾಡ್ತಾ ನಿಂತ್ಕೊಬಿಟ್ರೆ ಹೆಂಗೆ? ನನ್ನ ಹಾಡ್ಕೊಳ್ಳೋದು ಏನು ಮಾಡೋದು ಕಾಣೆ. ಲಕ್ಷ್ಮಿ ಫೋನ್ ಮಾಡು ಅವ್ನಿಗೆ, ನಿನ್ನ ಮಗನಿಗೊಂದು ಫೋನ್ ಮಾಡು. ಮಾರ್ಕೆಟ್ರಲ್ಲ ಅವನೇ ಇಟ್ಕೊಬತ್ತ ಕೂತಾನೆ. ಆಮೇಲೆ ಓಟ್ಕಿಟ್ಟು ಕೂತ್ಕೊಂಡು ಕಾಪಿ ಕುಡಿತೀನಿ ಅಂತ ಮಾತಿನೆಲ್ಲ ಅಲ್ಲೇ ಬಿಟ್ಕಿಟ್ಟು ಬಂದನು. ಅವ್ರಿಗೆ ಬೇರೆ ಜ್ಞಾನ ಇಲ್ಲ, ಎಲ್ಲ ನಾವೇ ಹೇಳ್ಕೊಡ್ಬೇಕು, ಎಲ್ಲ ನಾವೇ ಮುಟ್ಕೊಡ್ಬೇಕು. ಒಂಚೂರು ಜವಾಬ್ದಾರಿ ಇದ್ದದ. ಸರಿ ಕಂತ ಕಡೆ ಫೋನ್ ಮಾಡ್ತೀನಿ. ರತ್ನಿ ನೀರು ಕೊಟ್ಬಿಟ್ಟು ಭಾರತ್ನಿ ಬನ್ನಿ ಕುತ್ಕೊಳ್ಳಿ. ಬನ್ನಿ ನೀವು ಅಲ್ಲ ಬೇಕಾಗಿ ನಿಂತ್ಕೊಂಡಿದ್ದೀರಿ. ಬೀಗ ಬನ್ನಿ ಅತ್ತೆ ಕುತ್ಕೊಳ್ಳಿ. ಬನ್ನಿ ಟೀನರು ಕಾಯಿಸ್ಕೊಬತ್ತೀನಿ. ರತ್ನಿ ನೀರು ಕೊಡಗಂಟ ನನಗೇನು ತೊಂದರೆ ಅನ್ನೋದು ಏನು ಆಯ್ತಿಲ್ಲ ಕತೆ. ಬನ್ನಿ ಕುತ್ಕೊಳ್ಳಿ ಬನ್ನಿ. ಅಯ್ಯೋ ಸುಮ್ಮನೆ ಎರಡೆರಡು ಸಲ ಎರಡೆರಡು ಕೆಲಸ ಏನು ಮಾಡೋಕ್ಕೆ, ಬೇಡಕ್ಕಂತ ತಕೊಳ್ಳಿ. ಆಮೇಲೆ ಕಾಯಿಸಿದ್ರೆ ಆಯಿತು. ಬರೋವತ್ತಲ್ಲಿ ಅಲ್ಲೇ ಆಸ್ಪತ್ರೆಯಿಂದ ಬರೋವತ್ತಲ್ಲಿ ಟೀ ಕುಡ್ಕೊ ಬಂದು ಹೋಟ್ಲಲ್ಲಿ ಅಲ್ಲೇ ಟೀ ಕುಡ್ಕೊ ಬಂದು ಒಟ್ಟಿಗೆ ಹೋಗಂಟ ಗೊತ್ತಾಯ್ತದೆ ಅಂದ್ಬಿಟ್ಟು ಏನು ಬೇಡಕತೆ. ಅತ್ತೆ ಟೀಗಿ ಕಾಪಿ ಗಿಪಿ ಏನು ಬೇಡಕತೆ, ನಡೀರಿ. ಸುಮ್ಮನೆ ತಲೆ ಕೆಡ್ಸ್ಕೊಬೇಡಿ. ಬರೋವತ್ತಲ್ಲಿ ಅಲ್ಲೇ ಹೋಟ್ಲಲ್ಲಿ ನಾನು ಹಾಲು ಕುಡ್ದೆ, ಇವರು ಟೀಗಿ ಕುಡ್ಕೊಂಡು ಬಂದರು ಕತೆ. ಸರಿ ಕದ್ ಬಾ, ನೀರು ಕೊಟ್ಟನು ಬಾ.
ಸುಬ್ಬಿ ಹಾಳ ಸುಬ್ಬಿ ಎತ್ತಾಗೋದ್ಲು ಕಣ್ಣಲ್ಲ. ದಾಳ್ದಾನೆ ನೋಡ್ತೀನಿ ಬಂದಳೇನೋ ಅಂತವ, ಇನ್ನು ಬರ್ನ ಇಲ್ವಲ್ಲ. ಇಲ್ಲ ಏನ ಬರೋದು ಗೊತ್ತೋ ಗೊತ್ತಿಲ್ವೋ ಕಣ್ಣಲ್ಲ. ಗೊತ್ತಿಲ್ಲನೇ ಇದ್ದದ ಅವತಾರನೇ ಹೇಳೇವ್ನಿ ಇವತ್ತು ಬತ್ತೀವಿ ಅಂತವ ಫೋನ್ ಮಾಡಿ. ಹ್ಞೂ ಅಂತಂದವಳೆ. ಇನ್ನೂ ಕಾಣ್ತಾನೆ ಇಲ್ವಲ್ಲ. ಅದು ಹೆಂಗೆ ನೋಡ್ಕೊಂಡಿದ್ದಾಳೋ ಐಕ್ಳು ಮಕ್ಳನ್ನ. ಅದು ಏನೋ ಕಾಣಕನವ. ಅದು ಹೆಂಗೆ ನೋಡ್ಕೊಂಡಿದ್ದಾಳೋ ಏನೋ ಮಾಲನ್ ಮಕ್ಳನ್ನ. ಅದು ಹೆಂಗೆ ಅಡುಗೆ ಮಾಡಿ ಇಕ್ಕಿದ್ಲೋ ಏನೋ ಕಾಣೆ. ಕೇಳದ ಮಾಡದ ಅಂದರೆ ಅವಳಿಗೂ ಕಾಣ್ತಾನೆ ಇಲ್ಲ. ಅದು ಎತ್ತಗೊಂಟದ್ಲು ಏನೋ ಕಾಣೆ ಕಣವ. ನಾನು ಕಾಣೆ ಅದೊಂದು ಬೆಪ್ಪು. ನೆಟ್ಟಗೆ ಫೋನ್ ಮಾಡಿದ್ರೆ ಹಾಂ ಅಂತ ಅಂತಾಳೆ. ನೆಟ್ವಂಗೆ ಮಾತಾಡೋಕ್ಕಿಲ್ಲ ಏನೂ ಇಲ್ಲ. ಇಲ್ಲ ಆಡೋಕ್ಕಾಯ್ಕಿಲ್ಲಕ್ಕಂತ ತಕೊಳ್ಳಿ ಮನೇಲಿ ಮಂದಿರ ಜನನ ಹೊತ್ತು ಥರ ಹಾಡ್ತಾರೆ. ಯಾರ ಜೊತೆ ಆಡಿ ಸಾಯೋಕ್ಕಾಗದು. ಇವ್ರನ್ನೆಲ್ಲ ನೆಚ್ಕೊಬಿಟ್ರೆ ಅದೇ ಹೊಂಟೋಗ್ಬಿಡ್ಬೇಕಾಯ್ತದೆ. ಒಂದೇ ಸಲ ಶಿವನ ಪಾದ ಸೇರ್ಕೊಬೇಕಾಯ್ತದೆ. ಆಸ್ಪತ್ರೆಲಿ ಇದ್ದು ನನಗಂತೂ ಜೀವನ ಬೇಸತ್ತು ಹೋಗೋದೆ ತಡ. ಹೋಗಿ ನೀರು ಇಟ್ಕೊಂಡು ಕಾಪಿ ಕುಟ್ಕೊಂಡು ಹೊಟ್ಟೆ ಸಿಗ್ತದೆ. ಏನು ಅಡುಗೆ ಮಾಡಿದಳೋ ಕಾಣೆ. ಉಣ್ಕೊಂಡು ಮನೆ ಕಪ್ಪಡದ. ಆಮೇಲೆ ಎದ್ದು ಮೊದಲು ಮಾಲ್ನ ಇಟ್ಟು ನೋಡ್ಕೊಬರೋದ. ಮಾಲನೂ ಗಿರ್ಜಿ ಹೊಟ್ಟೆಗೆ ಹೋಗ್ಬಿಟ್ಟು ನೀರು ಇಟ್ಕೊಂಡು ಐಕಿಟ್ಟು ನೋಡ್ಕೊಂಡು ಆಮೇಲೆ ಹೋಗಿ ಮನೆ ಕಪ್ಪಡದ. ಆಮೇಲೆ ಇನ್ನೇನಾದ್ರು ಇದ್ರೆ ಆಮೇಲೆ ಮಾಡೋಕ್ಕಾಯ್ತದೆ. ಆಯ್ಕಿಲ್ಲ ಕಣ್ಣೆಲ್ಲವ ಏನು ಓದ್ತಾ ಕೂತವೆ. ಕಣ್ಣೆಲ್ಲ ಊದ್ಕೊಂಡಂಗೆ ಆಗವೆ. ಸರಿಯಾಗಿ ನಿದ್ದೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ನೀರು ಇಟ್ಕೊಳ್ಳೋಕ್ಕೆ ಸರಿಯಾಗಿ ನೀರಿಲ್ಲ, ಇಕ್ಕೊಳ್ಳೆ ಬಟ್ಟೆ ಇಲ್ಲ. ಹೆಂಗೆಗೋ ಕಾಲ ಕಳ್ಕೊ ಬಂದೀವಿ ಕಣವ. ಆಸ್ಪತ್ರೆ ಅಂದರೆ ಅದನ್ನೇ ಕೇಳೋಕ್ಕದ ಇದೇ ಬೇಕು ಅದೇ ಬೇಕು ಅಂತವ. ಇದ್ದಂಗೆ ಅನುಸರಿಸ್ಕೊಂಡು ಕಾಲ ಕಳ್ಕೊಂಡು ಬರಬೇಕು. ಅದನ್ನು ಮನೆ ಕೆಟ್ಟೋಯ್ತಾ ಎಲ್ಲನೂ ಅದನ್ನೇ ಕೇಳೋಕ್ಕೆ. ಅಲ್ಲ ಅದೇ ಕಂಗೆ ನಿಂತಿದ್ದೀರಿ. ಬನ್ನಿ ಕೂತ್ಕೊಳ್ಳಿ ಬನ್ನಿ. ನಾನು ಬೇರೆ ಆಯ್ತು ಸುಮ್ಮನೆ ಆಗ್ಬಿಟ್ನಲ್ಲ. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಸರಿ ಕಂತ ಕಳಿ. ಅದೇ ಇನ್ನೂ ಬರ್ನೇ ಇಲ್ವಲ್ಲ ನಿಮ್ಮ ಅಮ್ಮಗ. ಫೋನ್ ಮಾಡಕ್ಕೆ ಹೇಳಿದ್ನಲ್ಲ ಲಕ್ಷ್ಮಿಗೆ. ಫೋನ್ ಮಾಡ್ತಾಳೆ ಬನ್ನಿ ಕೂತ್ಕೊಳ್ಳಿ. ಅಲ್ಲ ಟೀ ಕಾಯಿಸ್ಕೊಬತ್ತೀನಿ ಅಂದು ಕುಡ್ದಿದ್ರೆ ಆಯ್ತಿಲ್ವಾ? ಅಯ್ಯೋ ಸುಮ್ಮನೆ ಒಂದ್ಸಲ ಏನು ಮಾಡೋಕ್ಕೆ ಬೇಡಕ್ಕ ಸುಮ್ಮನಿರಿ. ಆಮೇಲೆ ನೀರಿಗೆಲ್ಲ ಉಯ್ಕೊಂಡಾದ್ಮೇಲೆ ಒಟ್ಟಿಗೆ ಕಾಯಿಸ್ಬಿಟ್ಟು ಕುಡಿದ್ರೆ ಆಯಿತು. ಕಿವುಡಮ್ಮ ಹೂ ಆತೆ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಮ್ಮ? ಉಂಕನವ ಚೆನ್ನಾಗಿವಿ. ಉಂಕನ್ ಪರತಿ ಚೆನ್ನಾಗಿವಿ. ನೀನು ಹೆಂಗಿದ್ದಿ? ಅಯ್ಯೋ ಚೆನ್ನಾಗಿನಿ ಕಣಮ್ಮ. ಭಾರಿ ಸ್ವರ್ಗೋಗ್ಬಿಟ್ಟಿದ್ವಿ ಆಸ್ಪತ್ರೆಯಲ್ಲಿ ಇದ್ದು. ನಾನಂತೂ ಊಸಿ ಬೇಜಾರು ಮಾಡ್ಕೊಂಡಿರ್ತಿಲ್ಲ. ನಿಲ್ದಾನೆಯ ಏನು ಮನೆಯಲ್ಲ ಏನೋ ಬಿಕ್ಕೋಬೇಕು ಅನ್ಸೋದು. ಸದ್ಯ ಬಂದಲ್ಲ ಅದಕ್ಕೆ ನೀರು ಇಕ್ಕತ್ತದೆ. ಕುತ್ಕೊಳ್ಳಿ ಒಂದು ಗಡಿಗೆ ಟೀ ಕಾಯಿಸ್ಕೊಬತ್ತೀನಿ. ಬೇಡಕತ್ತೆ ಟೀ ಆಮೇಲೆ ಕಾಯಿಸುವಂತೆ. ಎಲ್ಲ ಮುಗ ಅವನು ಅತ್ತೆ ಇಟ್ಟಿಲ್ಲ ಅವನಿಗೆ ಗಿರ್ಜಿ ಅತ್ತೆ ಇಟ್ಟಿಲಿ. ಅಲೆಯ ಕಿವುಡಮ್ಮ ಅದಲ್ಲ. ಕಿವುಡಮ್ಮನ ಜೊತೆ ಬಾರಿ ಒಕ್ಕಬಿಟ್ಟವನೇ. ಅಲ್ಲೇ ಆಟಾಡ್ತಾ ಕೂತಿರ್ಬೇಕು. ಇನ್ನೇನು ಪರತಿ? ಅಯ್ಯೋ ಏನು ಇಲ್ಲ ಕಣಮ್ಮ, ನೀನೇ ಹೇಳ್ಬೇಕು. ನಾನೇನು ಹೇಳನೆ? ಇಲ್ಲ ನಿನ್ನ ಗಂಡ ಅವನಂತೂ ನವೀನ ಬಂದಿಸನೆಯ ಬಿಟ್ಬಿಟ್ಟು ಓದಕನವ. ಅವತ್ತೇ ಬಿಟ್ಬಿಟ್ಟು ಹೊಂಟೋದ. ಅವ್ರಿಗೂ ಕೆಲಸ ಇತ್ತಲ್ಲ. ಅವರು ಬಾಸ್ ನೋಡಿದ್ರೆ ಬೈತಾರೆ. ಏನೋ ಕೈ ಅಂತ ಕೂತವ್ರೆ. ಸಂಜೆ ಗಂಟೆ ರಜೆ ತಗೋತಿದ್ದಿ. ಇನ್ನೊಂದ್ಸರಿ ನೀನು ಕಾರಣಗೇನೋ ಏನು ಹೇಳ್ಬೇಡ ಅಂದ್ಬಿಟ್ಟು ಉಗಿತಾ ಕೂತವ್ರೆ. ನಾನು ಹೋಯ್ತೀನಿ ಅಂದ್ಬಿಟ್ಟು ಹೋದೆ. ಆಮೇಲೆ ಇಲ್ಲಿ ಮುಗಿ ನೋಡ್ಕೊಳಕ್ಕೆ ಯಾರು ಇರ್ತಿಲ್ವಲ್ಲ. ನೀರ್ಗಿರು ಬಿಡ್ತಾರೆ ಅನ್ಕೋ. ಆಗ ಮುಗಿ ನೀರು ನೋಡ್ಕೊ ಕೂತ್ಕೊಂಡರು. ಅದು ಅದನ್ನೇ ಹೊಲಗಲ್ಕೆಲ್ಲ ಅಡುಗೆ ಮಾಡಿ ಕೊಟ್ಟಾಡಿಸ್ಬೇಕು ಅವ್ವ. ಅದೆಲ್ಲ ಕೊಟ್ಟಾಡಿಸ್ಕೊಂಡು ಮುಗಿನ ನೋಡ್ಕೊಂಡು ಏನು ದೊಡ್ಡ ಮಗುವ ಆಟ ಆಡೋಕೆ ಬಿಟ್ಬಿಟ್ಟು ಕೆಲಸ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ನೋಡ್ರೆ ಒಂದು ತಿಂಗಳಾಗದೆ ಮುಗಿಗೆ. ಆ ಮುಗಿನ ಬಿಟ್ಬಿಟ್ಟು ಆಟ ಆಡೋಕ್ಕಾಗತ್ತ ಅಂದ್ಬಿಟ್ಟು ಹಂಗೆ ಉಳ್ಕೊಂಡೆ. ತಾರದಕ್ಕೆ ಬೇರೆಯ ಊರಿಗೆ ಹೋಗೋದು ಯಾರು ಅವನಿಗೂ ಸರಿಯಿಲ್ಲ ಅಂದ್ಬಿಟ್ಟು ಇಷ್ಟ ಪರಿಸ್ಥಿತಿಲಿ ಹೆಂಗೆ ಬಿಟ್ಬಿಟ್ಟು ಹೋಗೋದು. ಕಿವುಡಮ್ಮನ ನೋಡ್ಕೊತಿದ್ರು. ಅಲ್ಲಿ ಎರಡೆರಡು ಐಕ್ಳು ನೋಡ್ಕೋಬೇಕು, ಅದೇ ಕಷ್ಟ ಅಂಥದ್ರಲ್ಲಿ ಇದನ್ನು ನೋಡ್ಕೊಳ್ಳೋದು ಅಂದರೆ ಹಿಂಸೆ ಇರ್ತದಲ್ಲ. ಸುಮ್ಮನೆ ಅದಕ್ಕೆ ಹೆಂಗಿರೋ ಅಲ್ಲಿ ಏನು ಮಾಡ್ತಿದೆ. ನವೀನಗೋಸಿ ಅಡುಗೆ ಮಾಡ್ಕೊಡ್ತಿದ್ದೆ. ಅದು ಬಿಟ್ಟು ಇನ್ನೇನು ಮಾಡ್ತಿದೆ. ನವೀನ ಸದ್ಯಕ್ಕೆ ನೀನು ಹೋಟ್ಲಲ್ಲಿ ತಿನ್ಕೋ, ಇಲ್ಲ ನಿಮಗೆ ಅಡುಗೆ ಮಾಡ್ಕೊಟ್ರೆ ಉಣ್ಣು. ನಾನಂತೂ ಅದಕ್ಕೆ ಆಸ್ಪತ್ರೆಯಿಂದ ಬರೋಕೆ ಆಯ್ಕಿಲ್ಲ ಅಂತ ಹೇಳ್ಬಿಟ್ಟು ಉಳ್ಕೊಬಿಟ್ಟೆ ಕರಮ್ಮ. ಬಿಡು ಪರತಿ, ನಿನ್ನ ಮಾತು ಕೇಳ್ಬಿಟ್ಟು ಭಾರಿ ಖುಷಿ ಆಯಿತು. ಹೆಣ್ಣೈಕ್ಳಿಗೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಇದ್ದುಬಿಟ್ರೆ ಎಲ್ಲ ಮನೇನೂ ಪಾವನ ಆಗೋಯ್ತದೆ ಕಣ್ಪರತಿ, ಪಾವನ ಆಗೋಯ್ತದೆ. ಅಯ್ಯೋ ಸುಮ್ಮನಿರಮ್ಮ, ನೀವು ಮಾಡಿರೋದಕ್ಕೆ ಇದೆಲ್ಲ ಒಂದಿದ್ದ. ನೀವು ನನ್ನ ಕಷ್ಟ ಸುಖಕ್ಕೆ ಎಷ್ಟು ಆಗಿಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.